ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ನಂದಿಹಳ್ಳಿ ಮುಂಭಾಗದಲ್ಲೇ ಬಸವಣ್ಣನ ದೇವಸ್ಥಾನದ ಮುಂಭಾಗ ಸುಬ್ಬರಾಯನ ಹಳ್ಳಿಯಿಂದ ಕೆಳಗಡೆ ಬರುವಂತ ರಸ್ತೆಯ ಪಕ್ಕದಲ್ಲಿ ರಾಮಣ್ಣನವರ ಹೋಟೆಲ್. ಇದೇ ಹೋಟೆಲ್ನಲ್ಲಿ ಟಿಪ್ಪರ್ ಲಾರಿ ಚಾಲಕರು ತಮ್ಮ ತುತ್ತಿನ ಚೀಲಗಳನ್ನು ತುಂಬಿಸಿಕೊಳ್ಳಲು ಅಂದ್ರೆ ಊಟ ಮಾಡುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಿವಿಲ್ ಲಾರಿಯೊಂದು ಎಡಭಾಗದ ಹೋಟೆಲ್ಗಳಿಗೆ ನುಗ್ಗಿರುತ್ತದೆ. ಇದೇ ಸಂದರ್ಭದಲ್ಲಿ ಊಟಕ್ಕೆ ಕುಳಿತುಕೊಂಡಿರುವ ಎಲ್ಲ ಚಾಲಕರು ಗಾಬರಿಯಾಗಿ ಚೆಲ್ಲಾಪಿಲ್ಲಿಯಾಗಿರುತ್ತಾರೆ. ಇದರಲ್ಲಿ ಒಬ್ಬ ಚಾಲಕನು ಸ್ಥಳದಲ್ಲೇನೆ ಮೃತಪಟ್ಟಿರುತ್ತಾನೆ. ಈ ಸಮಯದಲ್ಲಿ ಸಂಡೂರು ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಮಹೇಶ್ ಮತ್ತು PSI ಡಾಕೇಶ್ ಅವರು ಸಮಯಕ್ಕೆ ಬೆಲೆ ಕೊಟ್ಟು ಸಮಯವನ್ನ ವ್ಯರ್ಥ ಮಾಡದೆ ಅತಿ ಶೀಘ್ರದಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿ ಗಾಯಾಳುಗಳಾದ ಲಾರಿ ಚಾಲಕರನ್ನ ಚಿಕಿತ್ಸೆಯ ಸಲುವಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕಳಿಸಿಕೊಟ್ರು. ಇನ್ನು ರಾಜಪುರದ ಚಾಲಕನು ಸ್ಥಳದಲ್ಲಿ ಮೃತಪಟ್ಟ ಈ ಚಾಲಕನನ್ನ ಸಂಡೂರಿನ 100 ಬೆಡ್ ವಿಮ್ಸ್ ಆಸ್ಪತ್ರೆಗೆ ತರಲಾಯಿತು ಅಂತ ಮಾಹಿತಿ ನೀಡಿದ್ರು. ಸಿವಿಲ್ ಲಾರಿ ಚಾಲಕನ ಉಸಿರಾಟ ಇದ್ದಿದ್ದರಿಂದ ಸಂಡೂರು 100 ಬೆಡ್ ಆಸ್ಪತ್ರೆಯಲ್ಲಿ ಕರೆದೊಯ್ಯಲಾಯಿತು. ಚಿಕಿತ್ಸೆ ಫಲಿಸದೆ ಸಿವಿಲ್ ಲಾರಿ ಚಾಲಕನು ಮೃತ ಹೊಂದಿರುತ್ತಾನೆ. ಸ್ಥಳಕ್ಕೆ ದೃಷ್ಟಿ ನ್ಯೂಸ್ ಸಂಪಾದಕರು ಭೇಟಿ ನೀಡಿದಾಗ ಹುಬ್ಬಳ್ಳಿ ಗುಂಡಿ ರಾಜಪುರದ ಗ್ರಾಮಸ್ಥರು ಮತ್ತು ಮುಖಂಡರು ಹಿರಿಯರ ಜೊತೆ ಹೇಳಿಕೆಯನ್ನ ಪಡೆದುಕೊಳ್ಳಲಾಯಿತು. ಗ್ರಾಮಸ್ಥರ ಹೆಸರು ಕಾರ್ತಿಕ್ ಸ್ವಾಮಿ ಮತ್ತು ಚಂದ್ರಶೇಖರ್ ಸ್ವಾಮಿ, ಹಾಗೇನೆ ಮಂಜುನಾಥ್ ಕೊಟ್ರೇಶ್. ರಾಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಓಬಳಸ್ವಾಮಿ ಹಾಗೂ ಗ್ರಾಮಸ್ಥರು, ಸ್ಥಳೀಯ ಟಿಪ್ಪರ್ ಲಾರಿಯ ಚಾಲಕರು ಭಾಗಿಯಾಗಿದ್ರು. ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಮುಂಭಾಗದಲ್ಲಿ ಅಂತಂದರೆ ಇಲ್ಲಿ ಹರಿಶಂಕರ ಮೈನ್ಸ್ ಕಡೆ ಹೋಗುವಂಥ ದೃಶ್ಯವನ್ನು ಒಮ್ಮೆ ನೋಡಿ. ಇಲ್ಲಿ ರಾತ್ರಿ ಸರಿಸುಮಾರು 8:40ಕ್ಕೆ 16 ಅಥವಾ 21 ಸಿವಿಲ್ ಲಾರಿ ಒಂದು ಹೋಟೆಲ್ನಲ್ಲಿ ನುಗ್ಗಿರುವಂಥ ದೃಶ್ಯ ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಅನಾಹುತ ಆಗಿರುವಂಥ ದೃಶ್ಯ ಒಮ್ಮೆ ನೋಡಿ ವೀಕ್ಷಕರೇ. ಇದು ದೇವಗಿರಿ ಹೋಗುವಂಥ ರಸ್ತೆ, ಹಾಗೆಯೇ ಇಲ್ಲಿ ಬಸವಣ್ಣನ ದೇವಸ್ಥಾನ ಮುಂಭಾಗದಲ್ಲಿನೇ ಆಗಿರುವಂಥ ಅನಾಹುತವನ್ನು ಒಮ್ಮೆ ವೀಕ್ಷಿಸಿ. ಇಲ್ಲಿ ಮತ್ತೆ ತದಾದ ನಂತರ ರಾಜಾಪುರದಿಂದ ಅವರ ಕುಟುಂಬಸ್ಥರು ಮತ್ತು ಅವರ ಊರಿನ ಮುಖಂಡರು ಬಂದಿದ್ದಾರೆ. ಅವರ ಜೋಡಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಾಗೆಯೇ ಇದು ರಾತ್ರಿ ಸಮಯದಲ್ಲಿ ಹೇಗಾಯಿತು, ಪ್ರತಿ ಸಾರಿ ನೋಡುವಂಥ ಘಟನೆ ಏನಪ್ಪ ಅಂತಂದರೆ ಇಲ್ಲಿ ಸಿವಿಲ್ ಲಾರಿಗಳು ಚಾಲಕರು ಏನಿದಾರಲ್ಲ, ಯಾವ ಟೈಮ್ನಲ್ಲಿ ಕಟಿಂಗ್ನಲ್ಲಿ ಹೇಗೆ ಆಗುತ್ತೆ ಅನ್ನೋದು ಅದರ ಬಗ್ಗೆ ಮಾಹಿತಿನೇ ತಿಳಿದಿರಲ್ಲ. ಆ ಲಾರಿಗೆ ಮೇಂಟೆನೆನ್ಸು ಮಾಡಿಸುವಂಥ ಘಟನೆಯೂ ಆಗಿರುವುದಿಲ್ಲ. ಹಾಗಾಗಿಯೇ ಅವ್ರು ಮಾಡುವಂಥ ಕರ್ಮಕಾಂಡಕ್ಕೆ ಕಡು ಬಡವರಾಗಿರುವಂಥ ಚಾಲಕರು, ಆ ಚಾಲಕರಿಗೆ ಇವತ್ತು ಇಂಥ ದುರ್ಘಟನೆ ಆಗಿರುವಂಥ ದೃಶ್ಯ ಒಮ್ಮೆ ನೋಡಿ ವೀಕ್ಷಕರೇ. ನೀವು ನೋಡ್ತಿರುವಂಥ ದೃಶ್ಯ ಇದು ಸಿವಿಲ್ ಲಾರಿ ನೋಡಿ. ಇದು ವೀಕ್ಷಕರೇ ನೋಡಿ, ಹೋಗುವಂಥ ರಸ್ತೆ ಹೇಗಿದೆ, ಇಲ್ಲಿ ಬಂದು ತೂರ್ಕೊಂಡಿರುವಂಥ ರಸ್ತೆ ಹೇಗಿದೆ ಒಮ್ಮೆ ನೋಡಿ ವೀಕ್ಷಕರೇ. ಇಲ್ಲಿ ಸರಿಸುಮಾರು 8:50ಕ್ಕೆ ಊಟಕ್ಕೆ ಅಂತೇಳಿ ತನ್ನ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಆ ಲಾರಿ ಚಾಲಕ ಇಲ್ಲಿ ಬಂದು ಈ ಸ್ಥಳದಲ್ಲಿ ಕುಂತು ಊಟವನ್ನು ಮಾಡುವ ಸಂದರ್ಭದಲ್ಲಿ ಇಂಥ ದುರ್ಘಟನೆ ಆಗಿರುವಂಥ ದೃಶ್ಯ ಒಮ್ಮೆ ನೋಡಿ ವೀಕ್ಷಕರೇ. ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿನ ದಾಹ, ಅಂಥ ಕಷ್ಟ ಕಾಲದಲ್ಲಿ ತನ್ನ ಮಕ್ಕಳನ್ನು ಸಂಪಾದಿಸಿಗೋಸ್ಕರ, ತನ್ನ ಕುಟುಂಬವನ್ನು ಸಂಪಾದನೆ ಮಾಡಿಗೋಸ್ಕರ ತನ್ನ ಮನೆ ಮಾಟ ಎಲ್ಲ ಬಿಟ್ಟು ಅಡವಿಯಲ್ಲಿ ಬಂದು ರಾತ್ರಿ ಹೊತ್ತು ತುತ್ತಿನ ಚೀಲ ತುಂಬಿಸಿಕೊಳ್ಳುವಂಥ ಘಟನೆ ಸಂದರ್ಭದಲ್ಲಿ ಇಂಥ ದುರ್ಘಟನೆ ಆಗಿರುವಂಥ ದೃಶ್ಯ ನೋಡಿ ವೀಕ್ಷಕರೇ. ಇಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ಲಾರಿ ಮಾಲೀಕರು, ಲಾರಿ ಚಾಲಕರು ಎಲ್ಲ ಕಡುಬಡವರಿನ ಆಗಿರುವುದರಿಂದ ರಾತ್ರಿ ಹೊತ್ತು ಮನೆ ಮಾಟ ಬಿಟ್ಟು, ಮಕ್ಕಳನ್ನು ಬಿಟ್ಟು, ರಾತ್ರಿ ಅಡವಿ ನೋಡದೆ, ಚಳಿ ನೋಡದೆ, ಗಾಳಿ ನೋಡದೆ, ಏನೂ ನೋಡದೆ ತನ್ನ ಹೊಟ್ಟೆಪಾಡು ಏನು, ತನ್ನ ಕೆಲಸ ಏನು ಅಂತೇಳಿ ಬಂದು ಡ್ಯೂಟಿ ಮಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ಇಂಥ ಕೆಟ್ಟ ಘಟನೆ ಆಗಿರುವಂಥ ದೃಶ್ಯ ನೋಡಿ ವೀಕ್ಷಕರೇ. ಇನ್ನು ಮುಂದೆ ಹೇಗೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಪ್ರತಿ ಸಾರಿ
ಪ್ರತಿ ಸಾರಿ ಅಂದರೆ ಇನ್ನೊಮ್ಮೆ ಕೇಳಿಕೊಳ್ಳಿ, ಪ್ರತಿ ಸಾರಿ ಸಿವಿಲ್ ಲಾರಿ ಬಿಟ್ಟರೆ ಬೇರೆ ಯಾವ ಲಾರಿನೂ ಈ ಸ್ಥಳಕ್ಕೆ ಅನಾಹುತ ಆಗಿರುವುದಿಲ್ಲ. ಯಾಕನ್ನಾಕತ್ತೀನಿ ಅಂತಂದರೆ ಆ ಲಾರಿ ಚಾಲಕನಿಗೆ ಮಾಹಿತಿ ತಿಳಿದಿರುವುದಿಲ್ಲ. ಈ ಲಾರಿ ಚಾಲಕನಿಗೆ ಮಾಹಿತಿ ಹೇಗೆ ತಿಳಿದಿರುವುದಿಲ್ಲ ಅಂತಂದರೆ ಗಾಡಿಯ ಮೇಂಟೆನೆನ್ಸು ಮಾಡುವ ಸಲುವಾಗಿ ಹೊಸಬರಾಗಿ ಕಟಿಂಗ್ನಲ್ಲಿ ಹೇಗೆ ಬರಬೇಕು ಅಥವಾ ಕಾಡು ಗುಡ್ಡದ ಅಂಚಿತವಾಗಿ ಕೆಳಗಡೆ ಇಳಿಸಬೇಕಾದರೆ ಹೇಗೆ ಬರಬೇಕು ಅನ್ನೋದು ಮಾಹಿತಿನೇ ಪ್ರಜ್ಞೆನೇ ಇರುವುದಿಲ್ಲ ಆ ಚಾಲಕರಿಗೆ. ಮತ್ತು ಗಾಡಿ ಮೇಂಟೆನೆನ್ಸನ್ನು ಸರಿಗೆ ಮಾಡಿಸಿರುವುದಿಲ್ಲ. ಅವರು ಮಾಡುವ ಅನಾಹುತಗಳಿಗೆ ಪಾಪ ಬಡಪಾಯಿ ಡ್ರೈವರು ಇವತ್ತು ಚಾಲಕ ಮರಣ ಹೊಂದಿರುತ್ತಾನೆ. ವೀಕ್ಷಕರೇ, ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಕುಂತುಕೊಂಡಾಗ ಈ ಘಟನೆ ಆಗಿರುತ್ತದೆ ವೀಕ್ಷಕರೇ. ಸರಿಸುಮಾರು 15ರಲ್ಲಿ ಸಹ 20 ಲಾರಿ ಚಾಲಕರು ಇದೇ ಸ್ಥಳದಲ್ಲಿ ನೋಡಿ ವೀಕ್ಷಕರೇ, ಇದೇ ಹೋಟೆಲ್ನಲ್ಲಿ ಕುಂತು ಊಟ ಮಾಡಬೇಕಾದರೆ ಈ ಘಟನೆ ಆಗಿರುತ್ತದೆ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಒಮ್ಮೆ ನೋಡಿ. ಎಷ್ಟು ದುರಂತರ ಭೀಕರವಾಗಿದೆ ಅಂತೇಳಿ ಸೀಟ್ಗಳೆಲ್ಲ ವೀಕ್ಷಕರೇ ಆ ರಸ್ತೆ ಎಲ್ಲಿದೆ ನೋಡಿ. ಆ ರಸ್ತೆ ಒಮ್ಮೆ ನೋಡಿ ರಸ್ತೆ ಹೇಗಿದೆ, ಈ ಬಂದಿರುವಂಥ ಲಾರಿ ಎಲ್ಲಿ ಬಂದು ತೂರ್ಕೊಂಡಿದೆ ಅದನ್ನು ಒಮ್ಮೆ ನೋಡಿ ವೀಕ್ಷಕರೇ. ಸರ್, ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಚಂದ್ರಶೇಖರ್ ಸ್ವಾಮಿ ಅಂತ. ಚಂದ್ರಶೇಖರ್ ಸ್ವಾಮಿ. ನಾವು ರಾಜಾಪುರ ಗ್ರಾಮದವರು. ಅವನು ನಮ್ಮ ಇವಾಗ ತೀರೋಗಿರೋಂಥ ನಮ್ಮ ಫ್ರೆಂಡ್ ಬಸವರಾಜ್ ಅಂತೇಳಿ. ಅವನಿಗೆ 3 ಮಕ್ಕಳು. ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ನಮಗೆ ಡ್ರೈವರು ಇಲ್ಲ ಕ್ಲೀನರು ಇಲ್ಲ ಓನರು ಈ 3 ಆಪ್ಷನ್ ಕಾಣೋದು ನಮ್ಮ ತಾಲೂಕಿನಾಗ. ಬೇರೆ ಏನು ಗೊತ್ತಿಲ್ಲ. ನಮ್ಮ ಪೂರ್ವಜರೆಲ್ಲರೂ ಹೊಲ ಮಾಡ್ತಿದ್ರು, ಅವರೆಲ್ಲ ನೆಮ್ಮದಿಯಾಗಿದ್ದರು. ಇವಾಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಆಕ್ಸಿಡೆಂಟಲ್ಲಿ ಸಾವಾಗೋದು ಕಾಮನ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಇವಾಗ ನೋಡ್ರಿ, ಭಾಳ ಒಂದು 50ರಿಂದ 100 ಗಾಡಿ ಹೋದ್ರು, ಅವರು ಡ್ರೈವರು ಇಲ್ಲ ಡ್ರೈವರ್ ಕ್ಲೀನರು ಅವ್ರಾಗಿರ್ತಾರೆ. ನೋಡಿದ ತಕ್ಷಣ ಆಕ್ಸಿಡೆಂಟ್ ಆಯ್ತು ಅಂತ ಹೋಗ್ಬಿಡ್ತಾರೆ. ಇಲ್ಲಿ ಎಷ್ಟು ಭೀಕರವಾಗಿ ಐತೆ ಅಂದರೆ ನೋಡ್ರಿ, ಸರಿಸುಮಾರು ಇಲ್ಲಿ ಕನಿಷ್ಠ ಏನಿಲ್ಲ ಒಂದು 20 ಆಕ್ಸಿಡೆಂಟ್ ಆಗಿದೆ ಸರ್. 20 ಆಕ್ಸಿಡೆಂಟ್ ಸಿವಿಲ್ ಗಾಡಿ ಆಗಿದೆ. ಯಾರು ಇದ್ರ ಬಗ್ಗೆ ಕೇಳ್ತಾರೆ? ನಮ್ಮ ತಾಲೂಕಲ್ಲಿ ಇಷ್ಟು ಭೀಕರವಾಗಿ ಅಪಘಾತಗಳು ಆಗ್ತಿದ್ರು ಕೂಡ ಕಂಡು ಕಾಣದ ರೀತಿ ಇರ್ತಾರೆ. ಯಾಕಂದ್ರೆ ಸಾಯೋದು ಬಡವ್ರ ಮಕ್ಕಳು. ಸರ್, ತಮ್ಮಲ್ಲಿ ಮತ್ತೆ ಮನವಿ ಮಾಡಿದ್ದು ಏನಪ್ಪ ಅಂತಂದರೆ ಈ ಸಿವಿಲ್ ಗಾಡಿಗಳಿಗೆ ಮೇಲೆ ಕಾಡು ಗುಡ್ಡದ ಅಂಚಿತವಾಗಿ ಬಿಡುವಂಥ ಸಾಧ್ಯತೆ ಮಾಡಿಕೊಟ್ಟಿದ್ದವರು ಯಾರು? ಸರ್, ಇಲ್ಲಿ ಸ್ಥಳೀಯವಾಗಿರೋಂಥ ಮೈನಿಂಗ್ ಓನರ್ಸು, ಟ್ರಾನ್ಸ್ಪೋರ್ಟರ್ಸ್ಗಳು. ಈಗ ಇಲ್ಲಿ ನೋಡಿ ಸರ್, ಇಲ್ಲಿ ನಮ್ಮ ತಾಲೂಕಲ್ಲಿರೋಂಥ ಡ್ರೈವರ್ಗಳಿಗೆ ಮಾಹಿತಿ ಇರುತ್ತೆ ಸರ್. ಎಲ್ಲಿ ಟರ್ನಿಂಗಲ್ಲಿ ಯಾವ ಬ್ರೇಕ್ ಹೊಡೆದ್ರೆ ಯಾವ ಸ್ಪೀಡಲ್ಲಿ ಬಂದರೆ ಗಾಡಿ ನಿಂದಿರ್ತದೆ ಏನಿಲ್ಲ ಅಂತೇಳಿ ಗಾಡಿ ಬಗ್ಗೆ ಸರಿಯಾದ ಮಾಹಿತಿ ಇರುತ್ತೆ. ಕರೆಕ್ಟಾಗಿ ನಮ್ಮ ಲೋಕಲ್ ಡ್ರೈವರ್ಗಳು ಕಂಟ್ರೋಲ್ ಮಾಡ್ಕೊತಾರೆ ಸರ್. ಕಂಟ್ರೋಲ್ ಮಾಡೋಕ್ಕೆ ಹೋದ್ರೆ ಸಿವಿಲ್ ಗಾಡಿಗೆ ಬ್ರೇಕ್ ಕಂಟ್ರೋಲ್ ಆಗಲ್ಲ ಸರ್. ಇಲ್ಲಿ ನೋಡ್ರಿ, ಮಣ್ಣಿಂದು ಇದಿದೆ ಸರ್, ಎತ್ತರವಾಗಿ ಗುಡ್ಡ ಐತೆ. ಆ ಮಣ್ಣಿನ ಗುಡ್ಡನ ಏರ್ಕೊಂಬಂದು ಈ ಆಕ್ಸಿಡೆಂಟ್ ನೋಡ್ರಿ ಸರ್, ಎಷ್ಟು ಚೆಲ್ಲಾಪುಲ್ಲಿ ಆಗಿದೆ ಅಲ್ಲ. ಇಷ್ಟು ತಗಡುಗಳೆಲ್ಲ ಕಟ್ಟಾಗಿ ಎಷ್ಟು ಭೀಕರವಾಗಿದೆ ಅಂದರೆ ಇದನ್ನ ನೋಡಿದ್ರೆ ನಾವು ಎಂಥ ಪರಿಸ್ಥಿತಿ ಬದುಕತ್ತೀವಿ ನಮ್ಮ ತಾಲೂಕಲ್ಲಿ. ಎಂತಪ್ಪ ಈ ಪರೀಕ್ಷೆಗೆ ಯಾರು ನಮ್ಮನ್ನು ಕಾಪಾಡೋರು? ಸರ್, ಮರಣ ಹೊಂದಿದ್ರಲ್ಲ ಚಾಲಕರು, ಅವರ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಏನ್ರಿ? ಬಸವರಾಜ್ ಸರ್. ಬಸವರಾಜರಿಗೆ ಮಕ್ಕಳು ಎಷ್ಟಾಗ್ಯಾವ ಸರ್? 3 ಮಕ್ಕಳಿದ್ದಾರೆ ಸರ್. ಚಿಕ್ಕ ಮಕ್ಕಳಿದ್ದಾರೆ ಸರ್. ಮಕ್ಕಳು. ಅನಾಹುತಗಳಾದವು ಅಂತಂದ್ರೆ ಇಲ್ಲಿ ಒಂದು ಸ್ನಾತಕೋತ್ತರ ಅಂದ್ರೆ ಒಂದು ಕಾಲೇಜ್ ಇದೆ. ಇಲ್ಲಿ ಭಯಭೀತರಾಗಿ ಜೀವನ ಮಾಡಕತ್ತಾರೆ. ಬರುವಂತ ಸ್ಟೂಡೆಂಟ್ಗಳಿಗೆ ಭಯಭೀತರಾಗಿ ಅವರ ಪ್ರಾಣವನ್ನೇ ಲೆಕ್ಕಿಸದೆ ಜೀವನವನ್ನು ಅಂದ್ರೆ ತನ್ನ ಪ್ರಾಣವನ್ನು ನಾವು ಹೋಗುವಂತ ಸ್ಥಳ ಹೇಗಿದೆ ಅಂತೇಳಿ ಅವರಿಗೆ ಅವಾಗಲೇ ಪ್ರಜ್ಞೆಯಾಗಿ ತಿಳುವಳಿಕೆ ಆಗಿದೆ ಸರ್. ಹಾಗಾಗಿನೇ ಈ ರಸ್ತೆಯಲ್ಲಿ ಸಿವಿಲ್ ಗಾಡಿಗಳು ಬಂದಾಗ ತಮ್ಮ ಅನಿಸಿಕೆ ಹೇಗಿದೆ ಸರ್? ಈ ಅನಿಸಿಕೆ ಏನಂದರೆ, ಈ ಒಂದು 1 ತಿಂಗಳ ಹಿಂದೆ ಇದೇ ಸಿವಿಲ್ ಗಾಡಿ ಅವನೇ ಡ್ರೈವರು, ಅವನೇ ಗಾಡಿ ಬಿಡಿಸೋದ. ಇದೇ ರೀಸೆಂಟಾಗಿ ಮತ್ತೆ ಒಂದು 6 ತಿಂಗಳ ಕೆಳಗಡೆ ಇಲ್ಲೇ ಬರೀ ಸಿವಿಲ್ ಗಾಡಿಯರೇ ಬಿಡಿಸಾಯೋದು. ಮತ್ತೆ ಇವರು ಹೊಡೆದ್ರೆ ಸಿವಿಲ್ ಗಾಡಿಯರೆಲ್ಲ ಬ್ರೇಕ್ ಫೇಲ್ ಆಗಿರುತ್ತೆ. ಸರಿ ಸುಮಾರು ಒಂದು 15 ಆಗಿದ್ರೆ ಸುಮಾರು ಒಂದು 30ರಿಂದ 40 ಜನ ಸಾವನ್ನು. ಇನ್ನೂ ಒಂದು ಏನಾದರೂ ಭಾಳ ತೊಂದರೆ ಮಾಡ್ತಾರೆ ಸಿವಿಲ್ ಗಾಡಿಗಳಿಗೆ, ಬ್ರೇಕೆ ಮಾಡ್ಕೊಬೇಕು ಬರಲ್ಲ. ಈಗ ಒಂದು ಹೌಸಿಂಗ್ ಇರುತ್ತೆ, ಒಂದು ಹೌಸಿಂಗಲ್ಲಿ 16 ಟೈರು ಕಂಟ್ರೋಲ್ ಆಗಲ್ಲ ಸರ್. ಅದರಲ್ಲಿ 2 ಹೌಸಿಂಗ್ ಇರಲ್ಲ ಸಿವಿಲ್ ಗಾಡಿಯಲ್ಲಿ, 16 ಇದರಲ್ಲಿ. ಅದಕ್ಕೋಸ್ಕರ ಸಿವಿಲ್ ಗಾಡಿ ಮೂವ್ಮೆಂಟು ಆಗ ಮಾಡಬಾರ್ದು, ಹಾಳು ಮಾಡ್ಬೇಕಂತೇಳಿ ಒಂದು ವಿನಂತಿ ಮಾಡ್ತೀವಿ ಸರ್. ಭಾಳ ಜನ ಡ್ರೈವರ್ಗಳು ಸಿವಿಲ್ ಗಾಡಿ ಬರ್ತಿರೋದು ಎಲ್ಲೋ ಸೈಡ್ಗೆ ಹೋಗಿ ನಿಂತಿರ್ತಾರೆ ಸರ್. ಆ ಭಯ ಭೀತಿ ಇಲ್ಲಿ ಹುಟ್ಟಾಕಿದೆ. ಇನ್ನು ಒಂದು ಸ್ನಾನಕೋತ್ರ ಅಡ್ಡಾಡ್ತಕ್ಕಂಥ ಬಸ್ಗಳಂತೂ ಪ್ರಯಾಣಿಕರು ಭಾಳ ಆಡಿರ್ತಾರೆ ಸರ್. ವೀಕ್ಷಕರೇ, ನೀವು ಕೇಳ್ತಿರುವಂಥ ದೃಶ್ಯ ಇದೇ
ಭಾಗದಲ್ಲಿ ಅಂದರೆ ಇದೇ ಸ್ಥಳದಲ್ಲಿ ಸರಿಸುಮಾರು 25ರಲ್ಲಿ ಸಹ 30 ಲಾರಿ ಚಾಲಕರು ಊಟಕ್ಕೆ ಕುಂತಿರಬೇಕಾದ್ರೆ ಈ ಘಟನೆ ಆಗಿರುತ್ತದೆ. ಇದೇ ಲಾರಿ ಚಾಲಕರು ಸರಿಸುಮಾರು ಎಲ್ಲ ಪ್ರಯಾಣಿಕರಿಗೆ ಸುರಕ್ಷಿತವಾಗಿ ಕರೆದುಕೊಂಡಿರುವಂಥ ಹೋಗುವಂಥ ಚಾಲಕರು ಇವತ್ತು ಎರಡನೇ ಸ್ಥಾನದಲ್ಲಿ ಇರುವಂಥ ಚಾಲಕರು. ಅವರಿಗೊಂದು ನಮ್ಮ ದೃಷ್ಟೀಕರಣ ನ್ಯೂಸ್ ಕಡೆಯಿಂದ ಸಲ್ಯೂಟನ್ನು ನಾನು ಮಾಡುತ್ತೇನೆ. ಕಾರಣ ಏನಪ್ಪ ಅಂತಂದರೆ ಲಾರಿ ಚಾಲಕರಿಲ್ಲದೆ ಯಾರೂ ಇಲ್ಲ ಅಂತೇಳಿ ನಮ್ಮ ದೃಷ್ಟಿ ಚಾನಲ್ ಕಡೆಯಿಂದ ಮಾಹಿತಿ ದೊರಕಿದೆ. ವೀಕ್ಷಕರೇ, ಇಂಥ ಘಟನೆಗಳು ಇದೇ ಸಂಡೂರು ಭಾಗದಲ್ಲಿ ಭಾಳ ಆಗುತ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಗಣಿ ಮಾಲೀಕರಿಗೆ ಮನವಿ ಮಾಡುವುದೇನಂತಂದರೆ ಪ್ರತಿ ಸಾರಿ ಸಿವಿಲ್ 16 ಚಕ್ರದ ಲಾರಿಗಳನ್ನು ದಯವಿಟ್ಟು ಪ್ಲಾಟ್ಗಳಲ್ಲೇ ಲೋಡ್ ಮಾಡಿ ಕಳಿಸ್ಬೇಕು. ಮೈನ್ಸ್ಗಳಲ್ಲಿ ಅವರನ್ನು ಅಳವಡಿಸಿ ಕೊಡಬಾರ್ದಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ವೀಕ್ಷಕರೇ, ಸ್ಥಳದಲ್ಲಿ ಮೃತಪಟ್ಟ ಆತನ ಹೆಸರು ರಾಜಾಪುರ ಗ್ರಾಮದ ಬಸವರಾಜ್. ಬಳ್ಳಾರಿಯ 100 ಬೆಡ್ ವಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಲಕ ರಮೇಶ್ ಎಂಬಾತನನ್ನ ಕರೆದೊಯ್ಯಲಾಗಿದೆ ಅಂತ ಮಾಹಿತಿ ದೊರಕಿದೆ. ಈ ಚಾಲಕ ಆಂಧ್ರ ಮೂಲದ ತೆಲಂಗಾಣ ಪ್ರದೇಶದ ನಿವಾಸಿಯಾಗಿರುತ್ತಾನೆ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು.